ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಇಳಕಲ್ ನಗರದ ಅಧ್ಯಕ್ಷರಾದಂಥ ಮಹಂತೇಶ್ ಅವರೇ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಸೋದರ ಮಿತ್ರರೇ, ನಿನ್ನೆ ಅಧಿವೇಶನದಲ್ಲಿ ನಡೆದಂಥ ಸದನದಲ್ಲಿ ನಡೆದಂಥ ಸಮಯದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವ್ಯಂಗ್ಯವಾಗಿ ಮಾತಾಡುವುದು, ವ್ಯಂಗ್ಯವಾಗಿ ಅದು ಫ್ಯಾಷನ್ ಆಗಿಬಿಡುತ್ತಂತ. ಅಂಬೇಡ್ಕರ್ 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 ಅನ್ನೋ ಪದ ಫ್ಯಾಷನ್ ಆಗಿಬಿಡುತ್ತೆ. ಅದನ್ನ ಅದೇ ಪದನ ದೇವರನ್ನ ಬಳಕೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗಿದ್ರು ಅಂತೇಳಿ ಇಂಥ ಒಂದು ಮನಸ್ಥಿತಿ ಇರುವಂತ ಈ ಜನರಿಂದಲೇ ಏನಾಗ್ಬಿಟ್ಟಿದೆ ಅಂದ್ರೆ ಈ ದೇಶದಾಗ ದಾರಿ ತಪ್ಪಂತ ಕೆಲಸಗಳು ಇತ್ತೀಚಿನ ದಿನಗಳಲ್ಲಿ ನಡೆಯಾಕುಂತಾವ. ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಪೇಜಾವರ ಶ್ರೀ ಮಠದ ಶ್ರೀಗಳು ಈ ದೇಶದ ಸಂವಿಧಾನವನ್ನು ಅವ್ರು ಬೇಕಂತ ಬರಿಬೇಕಂತ ಅಂತ ವಿಚಾರ ಉಟ್ಕೊಂತ ಹೋಗಾಕುಂತಾವ. ಈ ದೇಶದಲ್ಲಿ ಇದಕ್ಕೆ ಒಬ್ರು MP ಇದ್ರು, ಅನಂತಕುಮಾರ್ ಹೆಗಡೆ ಅವರು, ಸಂವಿಧಾನವನ್ನು ಬದಲಾವಣೆ ಮಾಡ್ಬೇಕಂತೇಳಿ ಹಿಂಗ ಪದೇ ಹೇಳೋದ್ರಿಂದ ಇದು ನಿಮ್ಗೆ ಶ್ರೇಯಸ್ ತರಂತ ಮಾತಲ್ಲ. ಈ ದೇಶದಲ್ಲಿ ಅಂಬೇಡ್ಕರ್ ಬಂದಿಲ್ಲ ಅಂತಂದ್ರೆ ಹುಟ್ಲಿಲ್ಲ ಅಂತಂದ್ರೆ ಇವತ್ತು ಈ ಸಂವಿಧಾನ ಬರೆಯಕ್ ಹಾಕಿದಿಲ್ಲ. ಈ ಸಂವಿಧಾನ ಬರೀಬೇಕಂತಂದ್ರ ಸಂವಿಧಾನ ಬರೆಯಕ್ಕಿಂತ ಪೂರ್ವದಲ್ಲಿ ನೀವು ಈ ದೇಶದಲ್ಲಿ ಸಂವಿಧಾನ ಬರೆಯೋರು ಅಂತ ಯಾರು ಅದರಂತ ಹುಡುಕಾಡಕ್ಕೆ ಬದಲಿ ದೇಶಕ್ಕೆ ಹೋಗಿದ್ರಿ, IRGN ಹತ್ರ ಹೋಗಿದ್ರಿ. ಅವ್ರು ಹೇಳಿದ್ರು ನಿಮ್ಮ ದೇಶದಾಗ ಅಂಬೇಡ್ಕರ್ ಅವರು ಅದಾರ, ಅವರೇ ಬರೀತಾರೆ ನಿಮ್ಮ ದೇಶದ ಸಂವಿಧಾನ ಅಂತೇಳಿ. ಈ ದೇಶದ ಸಂವಿಧಾನ ಬರೆಯಕ್ಕಾಗಲ್ಲ ನಿಮ್ ಕಡೆಯಿಂದ. ಯಾಕಂತಂದ್ರೆ ನೀವು ಸಮಯ ಸಾಧಕರು. ಈ ದೇಶದ ಸಂವಿಧಾನ ಬರೀಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು. ಆಮೇಲೆ ಈ ದೇಶದ ರಾಮಾಯಣ ಬರೀಬೇಕಾದ್ರೆ ದಲಿತರು ಬೇಕು, ವಾಲ್ಮೀಕಿ ಬೇಕು, ಸರ್ ಹೇಳಿದ್ರೀಗ. ಹಿಂಗ ಅನೇಕ ಸಮಸ್ಯೆಗಳು ಇವತ್ತು ಏನಾಗಿತ್ತು ಅಂತಂದ್ರೆ ಒಟ್ಟಾರೆ ಈ ದೇಶದಲ್ಲಿ ದಲಿತರನ್ನ ಹಿಂಭಾಗದಿಂದ ತುಳಿಯುವಂತ ಕೆಲಸ ನಡೆದೈತಿ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಏನೈತೆ ಅಂತಂದ್ರೆ ಎಲ್ಲಾ ಕೇಂದ್ರ ಸರ್ಕಾರದ ಏನು ಏನು ಆಫೀಸ್ಗಳದಾವ ಆ ಎಲ್ಲವನ್ನು ಖಾಸಗೀಕರಣ ಮಾಡಿಬಿಟ್ರ. ಇವತ್ತು ಖಾಸಗೀಕರಣ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಮೀಸಲಾತಿ ಇರೋದಿಲ್ಲ. ಇವತ್ತು ಎಲ್ಲರಿಗೂ ಒಂದು ತಲೆಗೆ ಏನಾಗ್ಬಿಡುತ್ತೆ, ಮೀಸಲಾತಿ ಬಗ್ಗೆ ತಲೆ ಕುಂದ್ಬಿಡುತ್ತೆ. ಮೀಸಲಾತಿ ಅಂದ ತಕ್ಷಣ ಕೇವಲ ದಲಿತರಿಗೆ ಮಾತ್ರ ಮೀಸಲಾತಿ ಐತೆ ಅನ್ನೋದು ತಲೆಗೈತಿ. ಇವತ್ತು ನಾ ಹೇಳ್ತೀನಿ ಕೇಳ್ರಿ,
ಕೇವಲ ದಲಿತರಿಗೆ ಮಾತ್ರ ಮೀಸಲಾತಿ ಇಲ್ಲ, ಎಲ್ಲಾ ವರ್ಗದವರಿಗೆ ಮೀಸಲಾತಿ ಐತಿ. ಇವತ್ತು ಮೀಸಲಾತಿ ಇವತ್ತು ಮೇಲ್ಜಾತಿ ವರ್ಗದ ಬಡವರಿಗೆ ಕೂಡ ಮೀಸಲಾತಿ ಐತಿ. ಇವತ್ತು ಮೀಸಲಾತಿ ಬಗ್ಗೆ ಮಾತಾಡ್ತಾರ, ಬರೀ ದಲಿತರಿಗೆ SC ST ಅಷ್ಟೇ ಐತ್ರಿ ಮೀಸಲಾತಿ ಅಂತ ಹೇಳಿ. SC ST ಸೇರಿಸಿದ 15%, OBC ಅವ್ರ ಸೇರಿಸಿರಿಗೆ 15%, 2A OBC 2A ಮತ್ತೆ 2B, 3A, 3B ಅಂದ್ರೆ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ಬರ್ತಾ. ಹಿಂಗ ಎಲ್ಲಾ ಧರ್ಮ ಕೆಟಗರಿ 1, ಹಿಂಗ ಎಲ್ಲಾ ಧರ್ಮದ ವರ್ಗದವರಿಗೆ ಮೀಸಲಾತಿ ಐತಿ. ಇದು ಮೀಸಲಾತಿ ಸಿಗ್ಬೇಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ. ಇದು ತಲೆಯಾಗಿಟ್ಕೊಂಡ್ರೆ ಮೊದಲ ಕೇವಲ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಪುಸ್ತಕದಲ್ಲಿ ಸಂವಿಧಾನ ಶಿಲ್ಪಿ ಅಂತ ಬರೀಬಾರದು, ಪುಸ್ತಕದಲ್ಲಿ ಕೂಡ ರಾಜಕಾರಣ ಮಾಡಿದ್ರು. ಇವತ್ತು ಇಂಥ ಮನಸ್ಥಿತಿಯ ಎಲ್ಲಿ ಬಂದು ನಿಂತು ನಮ್ಮ ದೇಶದ ಪರಿಸ್ಥಿತಿ ಇನ್ನು ತನಕ ಇದು ಒಂದು ಮನಸ್ಥಿತಿ ಹೋಗವಲ್ದು. ಯಾಕಂತಂದ್ರೆ ಎಲ್ಲಿಗಾರ ಹೋದ್ರಪ್ಪ ಅಂತಂದ್ರ ಯಾರ್ಯಾರ ಮನಿ ಬಾಡಿಗೆ ಕೇಳ್ಬೇಕಂದ್ರೆ ವೆಜ್ ನಾನ್ ವೆಜ್ ಅನ್ನೋ ಪರಿಸ್ಥಿತಿ ಬಂದೈತಿ ಇಲ್ಲಿಗೆ. ಇವತ್ತು ಮನಿ ಬಾಡಿಗೆ ಒಳಗೂ ಕೂಡ ಜಾತಿ ಹಳೆ ಅಂತ ಪರಿಸ್ಥಿತಿ ಬಂದೈತಿ. ಇವತ್ತು ಇಷ್ಟು ಜಾತಿ ನೀವು ಮಾಡ್ತೀನಿ ಅನ್ನೋದಿತ್ತಪ್ಪ ಅಂತಂದ್ರೆ ಇವತ್ತಿನ ದಿವಸ ನಾನು ಇವತ್ತಿಲ್ಲಿ ನಮ್ಮ ಈ ದೇಶದಲ್ಲಿರಂತ, ನಮ್ಮ ಊರಲ್ಲಿರಂತ, ನಮ್ಮ ರಾಜ್ಯದಲ್ಲಿರಂತ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಹೇಳ್ತೀವಿ, ಇವತ್ತಿನಿಂದ ನಾವು ಯಾರು ಸ್ವಚ್ಛ ಮಾಡೋದಿಲ್ಲ. ನೀವು ಬದುಕ್ತೀರಾ? ಊರು ಸ್ವಚ್ಛ ಮಾಡಲ್ಲ ನೀವು ಬದುಕ್ತೀರಾ? ಒಂದ್ ವಾರ ರಜೆ ಮಾಡಿಬಿಡ್ತೀವಿ, ಒಂದ್ ತಿಂಗಳು ರಜೆ ಮಾಡಿಬಿಡ್ತೀವಿ ನೋಡಮಂತ. ನಮ್ಮನ್ನ ಅತಿ ಕೆಳಮಟ್ಟದಾಗ ನೋಡೋದು, ನಮ್ಮ ಕಡೆ ಕೆಲಸ ತಗೊಳ್ಳೋದು, ಆದ ನಮ್ಮನ್ನ ಬೈಯೋದು ಬಿಡೋದಿಲ್ಲ, ನಮ್ಮ ನಾಯಕರನ್ನು ಬೈಯೋದು ಬಿಡೋದಿಲ್ಲ, ನಮ್ಮ ಹಿರಿಯರನ್ನು ಬೈಯೋದನ್ನು ಬಿಡೋದಿಲ್ಲ ನೀವು. ಆದ್ರೆ ಎಲ್ಲದನ್ನು ಸಹಿಸ್ಕೊಂತೀವಿ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ರೆ ನಾವ್ ಯಾರು ಸಹಿಸಲ್ಲ. ಇದು ಎಚ್ಚರಿಕೆ ಮಾತ್ರ ಚೆನ್ನಾಗಿ ಇಟ್ಕೊಳ್ಳಿ. ಯಾಕಂತಂದ್ರೆ ಇದು ನಿಮ್ಮ ಮನಸ್ಸಿನಾಗಿರಂತ ಮಾತುಗಳು ಎತ್ತಿ ತೋರಿಸುತ್ತಾ. ಇವತ್ತು ನೀವು ಮೀಸಲಾತಿಗಳನ್ನ ನಡೆಯೋದು ತೋರಿಸುತ್ತಾ. ಇವತ್ತು ನೀವು ಏನ್ RSS ಏನ್ ಜನ ಅದಿರಿ, ಮನುಸ್ಮೃತಿ ಜನ ಅದಿರಿ, ಈ ದೇಶಕ್ಕಾಗಿ ಏನು ಕೆಲಸ ಮಾಡಿಲ್ಲ ನೀವು. RSS ಕಚೇರಿ ಮೇಲೆ ಒಂದು ದೇಶದ ಧ್ವಜ ಏರಿಸಿಲ್ಲ ನೀವು. ದೇಶ ಪ್ರೇಮ ಎಲ್ಲಿಂದ ಬರ್ತೈತೆ ನಿಮ್ಗ? ದೇಶ ಪ್ರೇಮ ದೇಶದ ಸ್ವತಂತ್ರ ಸಿಗಾಕಿಂತ ಮುಂಚೆನ ದೇಶದ ಜೆಂಡ ಹಿಡ್ಕೊಂಡು ಎಷ್ಟೋ ಮಂದಿ ಗುಂಡೆಟ್ಟು ಹೊಡ್ಸ್ಕೊಂಡಲ್ಲ. ನೀವೆಲ್ಲಿ ದೇಶಕ್ಕಾಗಿ ಹೋರಾಟ ಮಾಡ್ರಿ? ಅದೇನ ಒಂದು ಇದೈತೆ ಗಾದಿ ಮಾತು, ಗೆದ್ಲಿ ಮನೆ ಹುಳ ಐತಲ್ಲ ಗೂಡು ಕಟ್ಟುತ್ತಂತ, ಆ ಗೂಡ್ನಾಗ ಬಂದು ಹೊಕ್ಕೊಂಡವ್ರು ನೀವು. ಶ್ರಮ ಇಲ್ಲದ ಹೊಕ್ಕೊಂಡವ್ರು ನೀವು. ಈ ದೇಶ ಆಡಳಿತ ಮಾಡಕ್ ಕುಂತ್ರಿ ಇವತ್ತಿನ ದಿವಸ ನೀವು ಎಲ್ಲರಿಗೂ. ಅದಕ್ಕ ಇಂಥ ವಿಚಾರಗಳನ್ನು ಬಿಡಬೇಕು. ಪದೇ ಪದೇ ಅಂಬೇಡ್ಕರ್ ಸಂವಿಧಾನವನ್ನು ಬದಲಾವಣೆ ಮಾಡೋದು, ತಿದ್ದುಪಡಿ ಮಾಡೋದು, ಇವೆಲ್ಲವನ್ನು ಬಿಟ್ಟು ನೀವು ಗೌರವದಿಂದ ನಡ್ಕೊಂಡ್ರಿ. ಇದು ನಿಮಗೂ ಚಲೋ, ಇದು ನಮಗೂ ಚಲೋ. ಪದೇ ಪದೇ ಅಂಬೇಡ್ಕರ್ ವಿಷಯಕ್ಕೆ ಬಂದ್ರ ನಾವು ಸುಮ್ಕುಂದ್ರಲ್ಲ, ನಮ್ಮಿಂದಿರುತ್ತೆ ಎಲ್ಲ ಯುವಕರು ಸುಮ್ಕುಂದ್ರಲ್ಲ ಅನ್ನೋ ಮಾತನ್ನು ಎಚ್ಚರಿಕೆ ಈ ದಿವಸ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿವಸ ಸಭೆಗೆ ಸೇರಿದಂತೆಲ್ಲ ನನ್ನ ಯುವಕ ಮಿತ್ರರೇ, ಇದೇ ಇದೇ ಉತ್ಸಾಹ ಹೀಗೆ ಮುಂದಿನ ದಿನಮಾನಗಳಲ್ಲಿ ತಾವು ಇಲ್ಲ ಅಂತಂದೇಳಿ ನಾನು ಯಾರ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಬಂಧುಗಳೇ, ನಮಸ್ಕಾರ. ಬಂಧುಗಳೇ, ಈ ಒಂದು ಕೂಗು ಅಲ್ಲಿ ಸಂಸತ್ನಲ್ಲಿ ಕೂತಿರುವಂತಹ ತಡಿಪಾರ್ ಅಮಿತ್ ಶಾ ಕೇಳುವವರೆಗೂ ನಾವು ಜೈಲಿಂದ ಹೇಳ್ಬೇಕು. ಯಾಕಂದ್ರೆ ಇದು ನಮ್ಮ ಹಕ್ಕು ಮತ್ತು ಬದ್ಧತೆ. ಈ ದೇಶಕ್ಕೆ ನಮ್ಮ ಹಿರಿಯರು ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ರು. ಈ ದೇಶದ ಸ್ಫೂರ್ತಿ, ಈ ದೇಶಕ್ಕಾಗಿ ಪ್ರತಿಯೊಬ್ಬರಿಗೂ ಸಮಾನತೆಯ ಅಧಿಕಾರವನ್ನು ಮೂಡಿಸಿದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿಕ್ಕೆ ನಾನು ಬಹಳಷ್ಟು ಹೆಮ್ಮೆ ಪಡ್ತೇನೆ ಸಹೋದರರೇ. ಅಂತಹ ಒಬ್ಬ ಮಹಾನ್ ಚೇತನಕ್ಕೆ, ಅಂತಹ ಒಬ್ಬ ಮಹಾನ್ ಗೌರವಕ್ಕೆ ನೀವು ಯಾವ ಮನಸ್ಥಿತಿ ಇಟ್ಟುಕೊಂಡು ಅವಮಾನ ಮಾಡುವಂತ ಕೆಲಸ ಸಂಸತ್ನಲ್ಲಿ ನೀವು ಮಾಡಿದ್ದೀರಿ ಅಂತಂದ್ರೆ ನಿಮ್ಮ ಮನಸ್ಥಿತಿ ಈ ದೇಶದ ಜನತೆಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಯಾಕಂದ್ರೆ ನೀವು ಯಾವ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಏನೋ ಇದು ಯಾವ ಒಬ್ಬ ಒಂದು ಮನೆಯನ್ನು ನಡೆಸಲಿಕ್ಕೆ ಮುಖಂಡ ಎಷ್ಟು ಮುಖ್ಯನೋ ಈ ದೇಶವನ್ನು ನಡೆಸಲಿಕ್ಕೆ ಸಂವಿಧಾನವೂ ಕೂಡ ಅಷ್ಟೇ ಮುಖ್ಯವಾಗಿದೆ ಸಹೋದರರೇ. ಸಂವಿಧಾನ ಇಲ್ಲ ಅಂತಂದ್ರೆ ಇವರ ಪರಿಸ್ಥಿತಿ ಏನಾಗುತ್ತಿತ್ತು. ಮಾನ್ಯ ಅಮಿತ್ ಶಾ ಅವರೇ, ನಾನು ಈ ಮೂಲಕ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ, ನೀವು ಕೂಡ ಈ ದೇಶದ ಗೃಹ ಮಂತ್ರಿ ಆಗ್ಲಿಕ್ಕೆ ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕಾರಣ ಅಂತ ಹೇಳಿಕ್ಕೆ ನಾನು ಗಂಟೆ ಹೇಳ್ತೀನಿ. ಈ ಸಂವಿಧಾನ ಇರ್ಲಿಕ್ಕಂದ್ರೆ ಅಂತ ಮಹೋನ್ನತವಾದಂತ ಹುದ್ದೆಯಲ್ಲಿ ಇರ್ಲಿಕ್ಕೆ ಸಾಧ್ಯವಾಗ್ತಿತ್ತು ಅಮಿತ್ ಶಾ ಅವರೇ. ಅದನ್ನು ನೀವು ನೆತ್ತಿಯಲ್ಲಿ ಇಟ್ಕೊಂಡು ನಿಮ್ಮ ಬುದ್ಧಿ ಭ್ರಮೆ ಆಗಿದ್ದರಿಂದ ನಿಮ್ಗೆ ಆಗ್ಲೇ ಕೂಡ ನಾ ಹೇಳಿದೆ, ತಡಿಪಾರ್ ಅಂತ ಬಿರುದು ಕೂಡ ಇದೆ. ಈ ತಡಿಪಾರ್ ಅಂತ ಒಬ್ಬ ವ್ಯಕ್ತಿಗೆ ಕರೆದುಕೊಂಡು ಬಂದಂತಹ ಮಹಾನ್ ಭಾರತ ದೇಶದ ಪ್ರಜೆಗಳು ನಾವು.
ನಿಮ್ಮನ್ನು ಆ ಸ್ಥಾನದಲ್ಲಿ ಕುಳಿಸಿದ್ದೀವಿ. ಆ ಗೌರವಯುತವಾದಂತಹ ಸ್ಥಾನದಲ್ಲಿ ಕುಳಿತು ಮಾತಾಡ್ಬೇಕಾದ್ರೆ, ಒಬ್ಬ ಗೌರವಯುತವಾದಂತಹ ವ್ಯಕ್ತಿಗೆ ಮಾತನಾಡಬೇಕಾದ್ರೆ ನಿಮ್ಮ ಬುದ್ಧಿ ಭ್ರಮೆ ನಿಮ್ಮ ಕಂಟ್ರೋಲ್ ನಲ್ಲಿ ಇರಬೇಕಾಗಿತ್ತು. ಅದನ್ನು ಬಿಟ್ಟು ನೀವು ಯಾವುದೇ ಒಂದು ಈ ಸಂವಿಧಾನವ ವಿರೋಧಿಯಾದಂತಹ ಇನ್ನು ನ್ಯೂಸ್ನಲ್ಲಿ ಇರೋದು ಯಾವ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಈ ದೇಶದ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರವನ್ನು ಪಡೆದಂತಹ ಕ್ಷಮಾಪಣಾ ಪತ್ರವನ್ನು ಕೊಟ್ಟಂತ ಆ ಒಬ್ಬ ವ್ಯಕ್ತಿಯನ್ನ ನೀವು ಪೂಜಿಸ್ತೀರಿ, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ವ್ಯಕ್ತಿಗೆ ನೀವು ಅಗೌರವಿಸ್ತೀರಿ ಅಂತಂದ್ರೆ ನಿಮ್ಮ ಮನಸ್ಥಿತಿ ನಿಜವಾಗ್ಲೂ ಸಂವಿಧಾನ ವಿರೋಧವಾಗಿದೆ ಅಂತ ಹೇಳಿಕೆ ನಾನು ಬಯಸ್ತೀನಿ. ನಮ್ಗೆ ಗೊತ್ತಾಗ್ತದೆ ನಿಮ್ಮ ಅನಿಸಿಕೆ. ನಿಮ್ಮ ಮನುಸ್ಮೃತಿಯನ್ನು ಲಾಗು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈ ದೇಶದಲ್ಲಿ ದಲಿತರು, ಈ ದೇಶದಲ್ಲಿ ಮುಸಲ್ಮಾನರು ಎಲ್ಲಿವರೆಗೂ ಉಸಿರು ಓಡಾಡ್ತೀವೋ ಅಲ್ಲಿವರೆಗೂ ಕೂಡ ನಿಮ್ಮ ಮನುಸ್ಮೃತಿಯನ್ನು ಲಾಗು ಮಾಡ್ಲಿಕ್ಕೆ ನಾವು ಕೊಡೋದಿಲ್ಲ ಅಂತ ಹೇಳಿಕೆ ನಾನು ಬಯಸ್ತೀನಿ. ಬಂಧುಗಳೇ, ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ. ನಮ್ಮೆಲ್ಲರನ್ನು ಕಿಚ್ಚು ಹುಟ್ಟಿಸಿದೆ. ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಏನು ಚೇತನ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ ಅವರಿಗೆ ನೀವು ಅಗೌರವವನ್ನು ಮಾಡಿದ್ದೀರಿ. ಯಾವ ಸಂಸತ್ನಲ್ಲಿ ನೀವು ಅಗೌರವವನ್ನು ಮಾಡಿದ್ದೀರಿ, ಯಾವ ಒಂದು ಅಧಿಕಾರದಲ್ಲಿ ನೀವು ಅಗೌರವವನ್ನು ಮಾಡಿದ್ದೀರಿ, ಅದೇ ಸಂಸತ್ ಭವನದ ಒಳಗಡೆ ನಿಂತ್ಕೊಂಡು ಈ ದೇಶದ ಜನರಿಗೆ ಕ್ಷಮೆಯನ್ನು ಯಾಚಿಸಬೇಕಂತ ಹೇಳಿ ನಾನು ಈ ಮೂಲಕ ಹೇಳಿಕೆ ಬಯಸ್ತೀನಿ ಸಾಹೇಬರು. ಅಷ್ಟೊಂದು ಸಾಮಾನ್ಯವಾದ ವಿಷಯವಲ್ಲ ಇದು. ನಿಮ್ಮ ಮನಸ್ಥಿತಿ ಅದಿದೆ. ಆ ಒಂದು ಕಾರಣಕ್ಕಾಗಿ ಇಂಥ ಮಾತುಗಳು ಹೊರಗೆ ಬರಬೇಕಾಗುತ್ತೆ. ಆ ಒಂದು ಕಾರಣಕ್ಕಾಗಿ ನೀವು ಯಾವುದೇ ಬಿಜೆಪಿ ಪಕ್ಷ ಇರಲಿ, ನಿಮ್ಮ ಅಜೆಂಡಾವನ್ನು ಯಾವುದಕ್ಕೂ ಕೂಡ ನಾವು ಮುಂದೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಹೋದರರೇ, ಇನ್ನೊಂದು ವಿಪರ್ಯಾಸ ಏನಂತಂದ್ರೆ, ಇವತ್ತು ಮುಸಲ್ಮಾನರ ಮೇಲೆ ಆಗಲಿ ಅಥವಾ ದಲಿತರ ಮೇಲೆ ಆಗಲಿ ದಬ್ಬಾಳಿಕೆಗಳು ಆದಾಗ ಕೇವಲ ನಾವು ಮಾತ್ರ ಬೀದಿಗೆ ಬರ್ತೀವಿ. ಇನ್ನೊಂದು ವಿಪರ್ಯಾಸ ಏನಂತಂದ್ರೆ, ನಮ್ಮನ್ನಾಳುವ ಕಾಂಗ್ರೆಸ್ ಪಕ್ಷವಾಗಲಿ ಇವತ್ತು ನಮ್ಮನ್ನಾಳುವ ಬಿಜೆಪಿ ಪಕ್ಷವಾಗಲಿ ಅಂತಹನ ವಿರುದ್ಧ ಇವತ್ತು ಪ್ರತಿಭಟನೆಗೆ ಕರೆ ಕೊಡಲಿಲ್ಲ ಅಂತ ಹೇಳಿಕೆ ಕೂಡ ನಾನು ಗಂಟಾವಾಸಿಯಾಗಿ ಹೇಳಿಕೆ ಬಯಸ್ತೀನಿ. ಯಾಕೆ ಸ್ವಾಮಿ, ನಿಮ್ಮ ಕೆಲಸ ಇಷ್ಟೇನಾ? ನೀವು ಅಧಿಕಾರಕ್ಕಾಗಿ ಚುನಾವಣೆ ಸಂದರ್ಭದಲ್ಲಿ ಮತವನ್ನು ಪಡೆಯಲಿಕ್ಕೆ ಮಾತ್ರ ಸೀಮಿತರಾಗಿದ್ದೀರಾ. ಒಬ್ಬ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದಾಗ ನೀವು ಪಕ್ಷಾತೀತವಾಗಿ ಒಂದು ಪ್ರತಿಭಟನೆಗೆ ಕರೆ ಕೊಡಬೇಕಿತ್ತು. ಆದ್ರೆ ಆ ಕೆಲಸವನ್ನು ನಮ್ಮನ್ನಾಳುವ ನಾಯಕರು ಮಾಡಲಿಲ್ಲ. ಕೇವಲ ಬಿಜೆಪಿ ನಾಯಕರು ಕೂಡ ಮಾಡಲಿಲ್ಲ, ಕಾಂಗ್ರೆಸ್ ನಾಯಕರು ಕೂಡ ಮಾಡಲಿಲ್ಲ. ಬದಲಾಗಿ ಭೀಮ್ ಆರ್ಮಿಯ ಸಂಘಟನೆಯ ಒಂದು ಯುವಕರು ಸಹೋದರರಾದಂತಹ ಮಹಾಂತೇಶ್ ನಾರಾಯಣ ಅವರ ಒಂದು ಅಧ್ಯಕ್ಷರ ಮೇರೆಗೆ ಇವತ್ತು ಈ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ನಾಚಿಕೆ ಆಗಬೇಕು ನಮ್ಮನ್ನು ಆಳುವ ನಾಯಕರಿಗೆ. ಕೇವಲ ಓಟಿನ ಸಂದರ್ಭದಲ್ಲಿ ಓಟು ಪಡೆಯಲಿಕ್ಕೆ ಅಷ್ಟೇ ಸೀಮಿತವಾಗಿದ್ದೇವೆ ನಾವು. ನಮ್ಮ ನಾಯಕರುಗಳಿಗೆ ನೀವು ಅನ್ಯಾಯವಾದಾಗ, ಅವರಿಗೆ ಅವಮಾನ ಮಾಡಿದಾಗ, ದಲಿತರ ಮೇಲೆ ಏನೋ ಅನ್ಯಾಯಗಳು ನಡೆದಾಗ, ಅವರ ಮನೆಯನ್ನು ಹೊಕ್ಕು ಒಂದು ಅಸ್ಫೂರ್ತಿಗಳನ್ನು ಎತ್ತಿ ತೋರಿಸುವಾಗ ನಿಮ್ಮ ಮನಸ್ಫೂರ್ತಿ ನೀವು ಅದನ್ನೇ ಲಾಗು ಮಾಡಲಿಕ್ಕೆ ಇವರು ಒಂದೇ ನಾಣ್ಯದ ಎರಡು ಮುಖಗಳಾಗಿ ವರ್ತಿಸುವಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರಿಗೆ ನಿಮ್ಮ ಈ ಒಂದು ನಡವಳಿಕೆ ಬಯಸ್ಕೋದೇ ಇದ್ರೆ ಮುಂದಿನ ದಿನಮಾನದಲ್ಲಿ ಬಹುಸಂಖ್ಯಾತರಾಗಿರುವ ಈ ದೇಶದಲ್ಲಿ ದಲಿತರು ಮತ್ತು ಮುಸಲ್ಮಾನರು ಕೂಡಿ ಈ ದೇಶದ ಆಡಳಿತವನ್ನು ನಡೆಸಲಿಕ್ಕೆ ನಾವು ಸಬಲರಾಗಿದ್ದೇವೆ ಅಂತ ಹೇಳಿಕೆ ಈ ಮೂಲಕ ಹೇಳಿಕೆ ಬಯಸ್ತಿದ್ದೀನಿ. ಬಂಧುಗಳೇ, ಈ ಒಂದು ಹೋರಾಟ ಕೇವಲ ಒಂದು ವ್ಯಕ್ತಿ ಅಲ್ಲ. ನಾವು ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಇಡೀ ರಾಷ್ಟ್ರದಾದ್ಯಂತ ನಾಳೆಯ ದಿವಸ ಈ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಏನು ಅವಮಾನ ಮಾಡಿದಂತಹ ಒಂದು ಅಮಿತ್ ಶಾನ ವಿರುದ್ಧವಾಗಿ ನಾವು ಕೂಡ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೇವೆ. ಆ ಮೂಲಕ ಇವತ್ತು ನನ್ನ ಸಹೋದರರು ಇಲ್ಲಿಯೂ ಕೂಡ ನಾವು ಭೀಮ್ ಆರ್ಮಿ ಮುಖಾಂತರ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅಂತಂದ್ರೆ ನನ್ನ ಬದ್ಧತೆಗಾಗಿ, ನನ್ನ ಒಂದು ಏನೋ ಹೇಳಿಕೆಗಾಗಿ ಹೊರನಲ್ಲೂ ಈ ಒಂದು ವೇದಿಕೆ ಮುಖಾಂತರ ತಮಗೆ ಕರೆಯನ್ನು ಕೊಡ್ತೀನಿ. ಯಾವ ಅಧಿಕಾರದಲ್ಲಿರುವಂತಹ ನಾಯಕರುಗಳು ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಆ ವ್ಯಕ್ತಿ ಎಲ್ಲಿವರೆಗೂ ಸಂಸತ್ ಭವನದಲ್ಲಿ ಕ್ಷಮೆಯನ್ನು ಯಾಚಿಸುವುದಿಲ್ಲೋ ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಈ ಮೂಲಕ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತೀನಿ. ಜೈ ಭೀಮ್. ಅಭಿನಂದನೆ ಸಲ್ಲಿಸ್ತೇನೆ. ತಾವು ಆ ಧ್ವನಿ ಎತ್ತಿದ್ದೀರಾ. ಅಲ್ಲಿ ಉಳಿದಂತಹ ಇನ್ನೂ ಹಲವಾರು ಸಂಸದರು ನಿಮ್ಮ ಪರವಾಗಿ ಧ್ವನಿ ಎತ್ತಲಿಲ್ಲ. ನಾನು ಈ ಹೋರಾಟದ ಮುಖಾಂತರ ನಿಮ್ಮನ್ನು ಹೇಳುತ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರೇ ಅವಹೇಳನ ಮಾಡಿದರೂ ತತ್ಕ್ಷಣ ಅವರಿಗೆ ಶಿಕ್ಷೆ ಹಾಗೂ ಅವರು ಯಾವುದೇ ಹುದ್ದೆಯಲ್ಲಿದ್ದರೆ ಅವರಿಗೆ ಆ ಹುದ್ದೆಯಿಂದ ವಜಾಗೊಳಿಸಿ ಅವರಿಗೆ ಮನೆ ಕಳಿಸುವಂತ ಕೆಲಸ ನಮ್ಮ ಎಲ್ಲ ಭಾರತೀಯ ಜನರು ಮಾಡ್ಬೇಕಂತ ಹೇಳಿ ನನ್ನನ್ನು ಯಾರು ಮಾತನಾಡಲಿಕ್ಕೆ ಕೊಟ್ಟಂತಹ ಸಂಘಟನೆ ಭೀಮಾರು ಸಂಘಟನೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಶುದ್ಧಾನ ಅಲ್ಹಮ್ದುಲಿಲ್ಲಾಹ್. ಕರ್ನಾಟಕ ರಾಜ್ಯ ಇಳಕಲ್ ತಾಲೂಕಾ ವತಿಯಿಂದ ಮಾನ್ಯ ಗರಟವೆಟ್ಟ ರಾಷ್ಟ್ರಪತಿಗಳು, ರಾಷ್ಟ್ರಪತಿ ಭವನ ನವದೆಹಲಿ ಇವರಿಗೆ ಮಾನ್ಯ ತಹಸೀಲ್ದಾರ್ ಅವರ ಇಳಕಲ್ ಇವರ ಮುಖಾಂತರ ವಿಷಯ ಮಿಷನ್ ಕರ್ನಾಟಕ ರಾಜ್ಯ
ವತಿಯಿಂದ ಮತ್ತು ಮಾತೆ ಛಲವಾದಿ ಇಳಕಲ್ ನಗರ ಘಟಕ ಅಧ್ಯಕ್ಷರು ಇವರ ವತಿಯಿಂದ ನಿನ್ನೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿರುವ ಬಗ್ಗೆ ಇವತ್ತು ನಗರದ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ನೂರಾರು ಜನರು ಕಡ್ಡಿ ಸರ್ಕಲ್ ಅಂತಾರೆ ಬಂದು ರ್ಯಾಲಿ ಮಾಡಿದ್ದು, ರ್ಯಾಲಿ ಮಾಡಲು ಉದ್ದೇಶಿಸಿ ಈ ವಿಷಯನೂ ಸಹಿತ ಸ್ಪಷ್ಟಪಡಿಸಿದ್ದಾರೆ. ಈ ಮನವಿ ಪತ್ರವನ್ನು ಕದ್ರಿಯವರಿಂದ ನಾನು ಸ್ವೀಕರಿಸಿದ್ದೇನೆ. ಶಾಂತಿ ಸೌಹಾರ್ದತೆಯಿಂದ ಈ ರ್ಯಾಲಿಯಲ್ಲಿ ಎಲ್ಲರೂ ಪಾಲ್ಗೊಂಡು ಮನವಿ ಸಲ್ಲಿಸಬೇಕಾಗಿ ತಾಲೂಕಾ ಆಡಳಿತದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ, ಕರ್ನಾಟಕ ಸರ್ಕಾರದ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳು, ಭಾರತ ಸರ್ಕಾರ ಇವರಿಗೆ ಸಲ್ಲಿಸಲಾಗುತ್ತದೆ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.